ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಬಾನು ಕಿಚನಲ್ಲಿ ಪರ್ಫೆಕ್ಟಾಗಿ ಪೂರಿ ಮತ್ತು ಸಾಗ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನೀವು ಮಾಡೋ ಪೂರಿನೂ ಇದೇ ಥರ ಉಪ್ಪಿ ಬರಬೇಕು ಮತ್ತು ತುಂಬ ಹೊತ್ತು ಇದೇ ಥರ ಇರಬೇಕಂದ್ರೆ ವಿಡಿಯೋನ ಫುಲ್ಲು ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗಾದರೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನಿಲ್ಲಿ ಬೀನ್ಸ್, ಕ್ಯಾರೆಟ್ ಮತ್ತು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಆಲೂಗೆಡ್ಡೆ, ನವಿಲುಕೋಸು, ಬಟಾಣಿ ಯಾವುದಿಷ್ಟನೋ ಅದು ಹಾಕ್ಕೋಬೋದು. ಇದೆಲ್ಲ ನೀಟಾಗಿ ತೊಳೆದು ನಾನು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮುಳುಗೋ ಅಷ್ಟು ನೀರು ಹಾಕಬೇಕು. ಮತ್ತು ಅದರಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಅದು 2 ವಿಷಲ್ ಬರಬೇಕು. ಇಲ್ಲಿ ಪೂರಿಗೆ ನಾನು 1 kg ಮೈದಾ ತೊಗೊಂಡಿದ್ದೀನಿ. ಅದರಲ್ಲಿ 1 ಟೀ ಸ್ಪೂನಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದೆಲ್ಲ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಸೋಡಾ ಏನು ಹಾಕೋದು ಬೇಡ. ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಮತ್ತು 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಇದು ನಾದ್ಕೋಬೇಕು. ಒಂದು 5 ನಿಮಿಷ ನಾನು ಇದೇ ಥರ ನಾದ್ಕೊಂಡಿದ್ದೀನಿ. ನೋಡಿ, ಈ ಥರ ಸ್ಮೂತ್ ಆಗಬೇಕು. ಇದು ಅರ್ಧ ಗಂಟೆ ಇಡಬೇಕು. ಈಗ ಸಾಗು ಮಾಡೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿ ಕೊಬ್ಬರಿ, 1 ಟೊಮ್ಯಾಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಚಕ್ಕೆ, ಏಲಕ್ಕಿ ಮತ್ತು 4 ಲವಂಗನ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ರುಬ್ಕೋಬೇಕಿದು. ಈಗ ಇಲ್ಲಿ ತರಕಾರಿನೂ ಕರೆಕ್ಟಾಗಿ ಬೆಂದಿದೆ. ಈಗ ಒಗ್ಗರಣೆಗೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಸ್ವಲ್ಪ ಲೈಟ್ ಪಿಂಕ್ ಕಲರ್ ಆದರೆ ಸಾಕು, ಜಾಸ್ತಿ ಫ್ರೈ ಮಾಡೋದು ಬೇಡ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕಿ ಒಂದು 5 ನಿಮಿಷ ಇದು ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ನಾವು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿರೋ ತರಕಾರಿನ ಹಾಕಬೇಕು. ಇದು ನಾನು 5 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದ್ದೀನಿ ಮತ್ತು 2 ನಿಮಿಷ ಲೋ ಫ್ಲೇಮ್ ಮಾಡಿ ಬೇಯಿಸಿದ್ದೀನಿ. ಈಗ ಇದು ರೆಡಿ ಆಗಿದೆ. ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ಈ ಥರ ಸ್ಮೂತ್ ಮಾಡ್ಕೊಂಡು ಒಂದು ರೋಲ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡ್ಕೊಂಡು ನಮಗೆ ಎಷ್ಟು ಹಿಟ್ಟು ಬೇಕು ಆ ಥರ ಒಂದೇ ಸೈಜಲ್ಲಿ ಎಲ್ಲ ಕಟ್ ಮಾಡ್ಕೋಬೇಕು. ಇದು ಈಗ ಒಂದೇ ಈ ಥರ ಉಂಡೆಗಳು ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ರೌಂಡಾಗಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಉಂಡೆಗಳು ಮಾಡ್ಕೊಂಡು 5 ನಿಮಿಷ ಇಡಬೇಕು. ಈಗ ಒಂದೇ ನಾನು ಪೂರಿ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಲಟ್ಟಿಸ್ಕೋಬೋದು. ನೋಡಿ, ನಾನು ಈ ಸೈಜಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು. ಈಗ ಇಲ್ಲಿ ಎಣ್ಣೆನೂ ಬಿಸಿಯಾಗಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಹೈ ಫ್ಲೇಮಲ್ಲೇ ಇಡಬೇಕಿದು. ನೋಡಿ, ಈ ಥರ ಪೂರಿ ಸ್ವಲ್ಪ ಮೇಲೆ ಬಂದ ತಕ್ಷಣವೇ ಸೈಡಲ್ಲಿ ಪ್ರೆಸ್ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನಿಮಗೆ ಸ್ವಲ್ಪ ಕಲರ್ ಬೇಕು ಅಂದರೆ ಇದೇ ಥರ 1-2 ಸೆಕೆಂಡ್ ಬಿಡಬೇಕು. ಇಲ್ಲ ವೈಟಾಗೆ ಬೇಕಂದರೆ ತಕ್ಷಣವೇ ನೀವು ಸೈಡ್ ಚೇಂಜ್ ಮಾಡ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದೇ ಥರ ಎಲ್ಲ ಪೂರಿನೂ ಉಬ್ಬಿ ಬರುತ್ತೆ. ಯಾವುದೇ ಪೂರಿನೂ ಫೇಲ್ ಆಗಲ್ಲ. ಇನ್ನೊಂದು ನಾನು ಹಾಕಿ ತೋರಿಸ್ತೀನಿ. ನೀವು ಎಷ್ಟು ಪೂರಿ ಮಾಡಿದ್ರೂ ಇದೇ ಥರ ಉಬ್ಬಿ ಬರುತ್ತೆ ಮತ್ತು ತುಂಬ ಹೊತ್ತು ಇದೇ ಥರ ಇರುತ್ತೆ. ಈಗ ಸಾಗು ಪೂರಿ 2 ರೆಡಿಯಾಗಿದೆ. ನಾನು ಫ್ರೈ ಮಾಡಿ ಎಷ್ಟು ಹೊತ್ತಾಯಿತು ನೋಡಿ. ತಣ್ಣಗಾದರೂ ಇದೇ ಥರ ಇರುತ್ತೆ. ಆದರೆ ಇದು ಒಂದ್ರ ಮೇಲೆ ಒಂದು ಇಡಬಾರ್ದು. ಒಂದ್ರ ಮೇಲೆ ಒಂದು ಇಟ್ಟರೆ ನೋಡಿ ಕೆಳಗಡೆ ಅಷ್ಟು ಉಬ್ಬಿರೋದಿಲ್ಲ. ಮೇಲ್ಗಡೆದೆಲ್ಲ ಇದೇ ಥರ ಇರುತ್ತೆ. ಎಲ್ಲ ಪೂರಿನೂ ಇದೇ ಥರ ಇದೆ, ನೀವು ನೋಡ್ಬೋದು. ಈಗ ಒಳಗಡೆ ಒಂದು ತೋರಿಸ್ತೀನಿ ನೋಡಿ. ಈ ಥರ ಇರಬೇಕು ಪೂರಿ. ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್.